ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಪ್ರಪಿತಾ ಮೋಹನ್. ನಾವಿವತ್ತು ಲೈವ್ ಟ್ರೇಡ್ ಹೇಗೆ ಮಾಡುವುದಂತ ನೋಡೋಣ. ಈಗ ಝೀರೋ ಇರೋ ಟ್ರೇಡ್ ಎಲ್ಲ ಇರ್ತದಲ್ಲ, ಅದು ಯಾವ ತರ ಮಾಡುದಂತ ನೋಡೋಣ. ಈಗ 3 PM ಆಗ್ತಾ ಬಂತು. ಇದುವರೆಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಒಂದ್ಸಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅಕೌಂಟ್ ಯಾರೆಲ್ಲ ಓಪನ್ ಮಾಡಲಿಲ್ಲ ಅವರು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ QR ಕೋಡ್ ಲಿಂಕ್ ಕೊಟ್ಟಿದ್ದೇನೆ. ಆ ಲಿಂಕ್ ಕ್ಲಿಕ್ ಮಾಡಿ ಅದರಲ್ಲಿ ನಿಮ್ಮ ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಇಲ್ಲದ್ರೆ ಇದ್ರ ಮುಖಾಂತರನು ನೀವು ಸ್ಕ್ಯಾನ್ ಮಾಡಿ ನಿಮ್ಮ ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಇದನ್ನು ಸ್ಕ್ಯಾನ್ ಮಾಡಿ, ಆಯ್ತಾ. ಇಲ್ಲಿದೆ ನೋಡಿ, ಇದು ಲಿಂಕ್ ಅಲ್ಲಿ ಕೊಟ್ಟಿದ್ದೇನೆ. ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೇನೆ, ಆಯ್ತಾ. ನೆಕ್ಸ್ಟ್ ಇದರಲ್ಲಿ ನಾವು ಚಾರ್ಟ್ ಬಾಕ್ಸಿಗೆ ಹೋಗೋಣ. ಈಗ ಟ್ರೇಡ್ ಬೆಳಿಗ್ಗೆಯಿಂದ ಸೈಡ್ ವೇಸ್ ಅಲ್ಲಿ ಹೋಗ್ತಾ ಇದೆ. ಈಗ ಯಾವ ತರ ಆಗ್ತದಂತ ಗೊತ್ತಿಲ್ಲ ನನಗೆ. ಸೈಡ್ ವೇಸಿಗೆ ಹೋಗ್ತಾ ಇರೋದ್ರಿಂದ ಈಗ ಒಂದು ದೊಡ್ಡ ಮೂವ್ಮೆಂಟ್ ಸಿಗ್ಬಹುದಂತ ನನ್ನ ಅನಿಸಿಕೆ. ಇಲ್ಲಿಗ 26,000 ಇದೊಂದು ರೌಂಡ್ ನಂಬರ್ ರೇಂಜ್ ಅಲ್ಲಿ ಇದೆ. ಅದ್ರದ್ದು ಡೌನ್ ಅದು ಎಷ್ಟು 900 ಅನ್ನೋದು ಒಂದು ರೌಂಡ್ ನಂಬರ್ ಅಲ್ವಾ. ಟ್ವೆಂಟಿ ಸಿಕ್ಸ್ ತೌಸಂಡ್ ಗಿಂತ 100 ಪಾಯಿಂಟ್ ಕೆಳಗಡೆ 900, 26,000 ಗಿಂತ 100 ಪಾಯಿಂಟ್ ಮೇಲ್ಗಡೆ. ಇದು ನಾವು ಮಾರ್ಕ್ ಮಾಡಿ ಇಟ್ಕೊಳ್ಬೇಕು. ಮಾರ್ಕೆಟ್ ಹೋದ್ರೆ ಅದೇ ರೇಂಜ್ ಅಲ್ಲಿ ಹೋಗ್ತದೆ ಅಂತ. ಮೇಲೆ ಹೋದ್ರೆ ಸಹ ಅಲ್ಲಿಂದ ಮತ್ತೆ ರಿವರ್ಸ್ ಹೊಡೆಯುವ ಚಾನ್ಸಸ್ ಇರ್ತದೆ. ಆ ರೇಂಜ್ ಬ್ರೇಕ್ ಆದ್ರೆ ಮಾತ್ರ ದೊಡ್ಡ ಮೂವ್ಮೆಂಟ್ ಸಿಗ್ತದೆ. ಅದು ನೀವು ಆಪ್ಷನ್ ಚೈನ್ ನೋಡ್ಬೇಕಾಯ್ತಾ. NSE ಅಲ್ಲಿ ಆಪ್ಷನ್ ಚೈನ್ ನೋಡ್ಬೇಕಾಯ್ತಾ. NSE ಅಲ್ಲಿ ನೀವು ಆಪ್ಷನ್ ಚೈನ್ ನೋಡಿದ್ರೆ ನಿಮ್ಗೆ ಯಾವ ರೇಂಜ್ ಅಲ್ಲಿ ನೀವು ಟ್ರೇಡ್ ಮಾಡ್ಬೇಕಂತ ಗೊತ್ತಾಗ್ತದೆ ನಿಮಗೆ, ಅಲ್ವಾ. ಇಲ್ಲಿ ಈಗ ಟ್ರೇಡ್ ನಮಗೆ ಸಿಗ್ಲಿಲ್ಲ. ಈಗ 3 PM ಆಗ್ತಾ ಬಂತು. ಈ ಟೈಮ್ ಅಲ್ಲಿ ಯಾವ ಕಡೆ ಟ್ರೇಡ್ ಹೋಗ್ತದಂತ ನಾವು ನೋಡ್ಬೇಕಾಗ್ತದೆ. 1 ಮಿನಿಟ್. ಇಲ್ಲ, 3 PM ಆಗ್ಲಿಲ್ಲ. ಇನ್ನು 2 ಮಿನಿಟ್ಸ್ ಇದೆ. 3 PM ಆಗ್ಲಿಕ್ಕೆ ಇನ್ನು 2 ಮಿನಿಟ್ಸ್ ಇದೆ. ನೋಡುವ ಯಾವ ಕಡೆ ಹೋಗ್ತದಂತ ಟ್ರೇಡ್, ಆಯ್ತಾ. ಒಂದ್ ವೇಳೆ ಇದು ಬ್ರೇಕ್ ಆದ್ರೆ ನಾವು ಮೇಲೆದು ಟ್ರೇಡ್ ತೆಗಿಬಹುದು. ಇಲ್ಲಿ ಆಪ್ಷನ್ ಚೈನ್ ಯಾವ ತರ ಇದು ಮಾಡ್ತಿದೆ ಅಂತ ನೋಡುವ. ಇಲ್ಲಿ ಚೇಂಜ್ ಪ್ರೈಸ್ ಮೈನಸ್ ಇದೆ, OI ಪ್ಲಸ್ ಇದೆ. ಇಲ್ಲಿ ಸಹ ಚೇಂಜ್ ಪ್ರೈಸ್ ಮೈನಸ್ ಇದೆ, OI ಪ್ಲಸ್ ಇದೆ. ಆದ್ರೆ ಯಾವ ಸೈಡ್ಗೆ ಜಾಸ್ತಿ ಇದ್ದಾರೆ, ಪುಟ್ಟು ಸೆಲ್ ಮಾಡಿ ಜಾಸ್ತಿ ಜನ ಕುತ್ಕೊಂಡಿದ್ದಾರೆ. ಕಾಲ್ ಅಲ್ಲಿ ಸ್ವಲ್ಪ ಕಮ್ಮಿ ಇದ್ದಾರೆ, ಅಲ್ವಾ. ಕಾಲ್ ಸೆಲ್ ಮಾಡಿ ಕಮ್ಮಿ ಇದ್ದಾರೆ, ಪುಟ್ ಅಲ್ಲಿ ಜಾಸ್ತಿ ಜನ ಕುತ್ಕೊಂಡಿದ್ದಾರೆ. ಹಾಗಾಗಿ ಬುಲ್ಲಿಶ್ ಹೋಗ್ಬಹುದಾ ಏನಂತ ಕಾಣ್ತದೆ. ಪುಟ್ಟು ಸೈಡ್ ಸೆಲ್ ಅಂತ ಹೇಳಿದ್ರೆ ಬುಲ್ಲಿಶ್ ಇದು ಮಾಡ್ತದಲ್ವಾ, ಜಾಸ್ತಿ ಬುಲ್ಲಿಶ್ ಮಾರ್ಕೆಟ್ ಅಲ್ವಾ. ಆದ್ರೆ ಮಾರ್ಕೆಟ್ ಬುಲ್ಲಿಶ್ ಅಂತ ಹೇಳಿಕ್ ಆಗಲ್ಲ, ಯಾವ ತರ ಇರ್ತದ ಅಂತ ಹೇಳಿಕ್ ಆಗಲ್ಲ. ಇಲ್ಲಿ ಏನ್ ಗೊತ್ತಾ, ಇಲ್ಲಿ ಶಾರ್ಟ್ ಬಿಲ್ಡ್ ಆಗ್ತಾ ಇದೆ ಅಂತ ಹೇಳಿದ್ರೆ ಸೈಡ್ ವೇಸ್ ಶಾರ್ಟ್ ಬಿಲ್ಡ್. ಪುಟ್ಟು ಸೆಲ್ ಆಗ್ತಿದ್ರೆ ಇಲ್ಲಿ ಪುಟ್ಟು ಸೆಲ್ ಅಂತ ಹೇಳಿದ್ರೆ ಇದು ನಮ್ಗೆ ಬುಲ್ಲಿಶ್ ಶಾರ್ಟ್ ಬಿಲ್ಡ್ ತೋರಿಸ್ತದೆ, ಬುಲ್ಲಿಶ್ ಆಗ್ತಿದೆ ಅಂತ. ಕಾಲ್ ಇಲ್ಲಿ ಇದು ಚೇಂಜ್ ಪ್ರೈಸ್ ಮೈನಸ್, OI ಪ್ಲಸ್ ಇದ್ರೆ ಬೇರಿಶ್ ಅಂತ ತೋರಿಸ್ತದೆ. ಇದು ಎರಡು ಈ ತರ ತೋರಿಸೋದ್ರಿಂದ ನಮಗೆ ಕನ್ಫ್ಯೂಷನ್ ಆಗ್ತದೆ. ಇಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತದೆ. ಇಲ್ಲಿ ಬುಲ್ಲಿಶ್ ಅಂತ ಒಂದು ಕಡೆ ಬುಲ್ಲಿಶ್ ತೋರಿಸ್ತದೆ, ಒಂದು ಕಡೆ ಬೇರಿಶ್ ಅಂತ ತೋರಿಸ್ತದೆ. ಎರಡು ಕನ್ಫ್ಯೂಷನ್ ಆಗಿ ನಮ್ಗೆ ಯಾವ ಕಡೆ ಟ್ರೇಡ್ ಮಾಡುದಂತ ಗೊತ್ತಾಗಲ್ಲ. ಅದಕ್ಕೆ ಶಾರ್ಟ್ ಬಿಲ್ಡ್ ಅಂತ ಹೇಳ್ತಾರೆ. ಪುಟ್ಟು ಸೈಡ್ ಅಲ್ಲಿ ಬುಲ್ಲಿಶ್ ಸ್ಟ್ರಾಂಗ್ ಇದೆ ಅಂತ ತೋರಿಸ್ತದಲ್ವಾ, ಪುಟ್ ಸೈಡ್ ಸೆಲ್ ಮಾಡುವಾಗ ಅದು ಪುಟ್ ಸೈಡ್ ಶಾರ್ಟ್ ಬಿಲ್ಡ್. ಕಾಲ್ ಸೈಡ್ ಅಲ್ಲಿ ಇದು ಬೇರಿಶ್ ಇದು ತೋರಿಸ್ತದೆ ಅಂತ ಹೇಳಿ ಕಾಲ್ ಸೆಲ್ ಮಾಡುವಾಗ. ದೊಡ್ಡ ಸೆಲ್ಲರ್ಸ್
ಇಲ್ಲೀಗ ಇದು ಕನ್ಸಲ್ಟೇಷನ್ ಆಗ್ತಾ ಇದೆ. ನಾನು ಮಾರ್ನಿಂಗ್ ಸ್ಟಾರ್ಟಿಂಗ್ ಒಂದು ವಿಡಿಯೋ ಹಾಕಿದ್ದೆ, ಅದರಲ್ಲಿ ನಾನು ಹೇಳಿದ್ದೆ ಇದು ಮಾರ್ಕೆಟ್ ಫುಲ್ ಕನ್ಸಲ್ಟೇಷನ್ ಆಗ್ತಿದೆ ಅಂತ. ಅದಕ್ಕೆ ನಾನು ಅದು ಕ್ಲೋಸ್ ಮಾಡಿ, ನಾನು ಇವತ್ತು ಟ್ರೇಡ್ ಮಾಡ್ಲಿಲ್ಲ, ಕ್ಲೋಸ್ ಮಾಡಿ ಇಟ್ಟಿದ್ದೆ. ನಾನು ಟ್ರೇಡೇ ಮಾಡ್ಲಿಲ್ಲ ಇವತ್ತು. ಈಗ ಓಪನ್ ಮಾಡಿದ್ದು. ಅಂದ್ರೆ ಕನ್ಸಲ್ಟೇಷನ್ ಆಗುವಾಗ ಒಂದು ಬ್ರೇಕ್ ಆಗುವ ಲೆವೆಲ್ ಅಲ್ಲಿ ಒಂದು ದೊಡ್ಡ ಮೂವ್ಮೆಂಟ್ ಸಿಗ್ಬಹುದು ಅಂತ ನನಗೆ ಒಂದು ಅಂದಾಜು. ಹಾಗೆ ನೋಡುವ. ಇಲ್ಲಿ ಬುಲ್ಲಿಶ್ ಸ್ವಲ್ಪ ಜಾಸ್ತಿ ಇದ್ದಾರೆ ಅಲ್ವಾ, ಇದು ಪುಟ್ ಸೆಲ್ ಮಾಡಿದವರು ಜಾಸ್ತಿ ಇದ್ದಾರೆ. ನೋಡುವ PCR ಯಾವ ತರ ವರ್ಕ್ ಮಾಡ್ತದೆ ನೋಡುವ. PCR ನಾನು ಹೇಳಿಕೊಟ್ಟಿದ್ದೇನೆ, ಒಂದ ಡಿವೈಡ್ ಮಾಡಿ ಸಹ ನೋಡ್ಬೋದು ನೀವು. ಇಲ್ಲಂತಿದ್ರೆ ಇಲ್ಲಿನ್ನು ತೋರಿಸ್ತಾರಲ್ಲ 1.19 ಇದೆ. 1.19 ಅಂತ ಹೇಳಿದ್ರೆ 1.16 ಗಿಂತ ಮೇಲೆ ಇದ್ರೆ ಸ್ಟ್ರಾಂಗ್ಲಿ ಬುಲ್ಲಿಶ್ ಅಂತ ಅರ್ಥ ಅಲ್ವಾ. ಮಾರ್ಕೆಟ್ ಮೇಲೆ ಹೋಗ್ಬಹುದಾ ಏನಂತ ಅರ್ಥ. ನೋಡುವ ನಾವು ಯಾವ ತರ ಹೋಗ್ತದಂತ. ಇದು ಕಾಲ್ ಅದು ಪ್ರೀಮಿಯಂ ಹಾಕೊಂಡಿದ್ದೇನೆ, ಇದು ಪುಟ್ ಅದು ಪ್ರೀಮಿಯಂ ಹಾಕೊಂಡಿದ್ದೇನೆ ಆಯ್ತಾ. ಇಲ್ಲಿ ಬ್ರೇಕ್ಔಟ್ ಆಗಿದೆ, ನಾನೀಗ ಇಲ್ಲಿ ಟ್ರೇಡ್ ತೆಗಿಬೇಕು. ಅಲ್ಲಿ ಟೈಮ್ಸ್ ಆಯ್ತು, ನಾನು ನಿಮ್ಗೆ ಇದು ಮಾಡುವಾಗ ಅಲ್ಲಿ ಹೋಗಿ ಸಹ ಆಯ್ತದು, ಮೇಲೆ ಹೋಗಿ ಸಹ ಆಯ್ತದು. ನಾನು ತೆಗಿಬೇಕಿತ್ತು, ಇಲ್ಲಿ ಬ್ರೇಕ್ ಆಗುವಾಗ್ಲೇ ನಾವು ತೆಗಿಬೇಕಿತ್ತು. ಬುಲ್ಲಿಶ್ ಅಂತ ತೋರಿಸ್ತಾ ಇದೆ ಸ್ಟ್ರಾಂಗ್ಲಿ. ಆದ್ರೆ ಇಲ್ಲಿ ಏನ್ ಮಾಡ್ತದಂತ ನೋಡುವ. ಮಾರ್ಕೆಟ್ ಅದು ಯಾವ ತರ ಅಂತ ಹೇಳಲಿಕ್ಕೆ ಆಗಲ್ಲ. ಅಲ್ಲಿ ಒಂದು ತೋರಿಸ್ತದೆ, ಮತ್ತೆ ಇಲ್ಲಿ ಇನ್ನೊಂದು ಮಾಡ್ತದೆ ಅಲ್ವಾ. ನೋಡುವ ಟ್ರೇಡ್ ಸಿಗ್ತದ ಇಲ್ವಾ ಅಂತ. ನಾನು ಒಂದು ಲಾಟಲ್ಲೇ ಸ್ಕ್ಯಾಲ್ಪಿಂಗ್ ಮಾಡ್ತಿದ್ದೇನೆ. ನಾನು ನಿಮ್ಮ ಎದುರಿಗೆ ಒಂದು ಲಾಟಲ್ಲೇ ಮಾಡ್ತೇನೆ. ನಾನು ಬೇರೆ ನಂದು ಇದೆ ಅಕೌಂಟ್ ಇದೆ, ಅದರಲ್ಲಿ ನಾನು ಮಾತ್ರ ಜಾಸ್ತಿ ಲಾಟಲ್ಲಿ ಮಾಡ್ತೇನೆ. ಇದು ಟೀಚ್ ಮಾಡುವಾಗ ನಾನು ಜಾಸ್ತಿ ಲಾಟಲ್ಲಿ ಮಾಡಿದ್ರೆ ಅದು ಹೆಚ್ಚು ಕಮ್ಮಿ ಆಗ್ತದೆ. ಇಲ್ಲಿ ನೋಡುವ, ಇದು ಟೈಮಿಂಗ್ಸ್ ಈಗ 3 ಸೆಕೆಂಡ್ ಇದೆ ನೋಡಿ, ಇದು ಕ್ಲೋಸ್ ಆಗ್ಬೇಕು ಟೈಮಿಂಗ್ಸ್. ನಾನು ಆಗ್ಲೇ ಇಲ್ಲಿ ತೆಗಿಬೇಕಿತ್ತು, ಇಲ್ಲಿ ಬ್ರೇಕ್ಔಟ್ ಆಗುವಾಗ್ಲೇ ತೆಗಿಬೇಕಿತ್ತು. ಇದು 6000 ಗೆ ಬಂದಾಯ್ತು ಅಲ್ವಾ, 26,000 ಗೆ ನಿಯರ್ ಬಂದಾಯ್ತು. ನೋಡುವ ಇನ್ನೊಂದು ಇದು ತೆಗಿಯುವ. 26,000 ತನಕ ಬರ್ಬಹುದಂತ. ಅದನ್ನು ಬ್ರೇಕ್ ಮಾಡಿದ್ರೆ ಇನ್ನು ದೊಡ್ಡ ಮೂವ್ಮೆಂಟ್ ಸಿಗ್ತದೆ ಅಂತ. ಇದು ಬಯರ್ಸ್ ಮತ್ತೆ ಸೆಲ್ಲರ್ಸ್ ಇಬ್ರು ಸೇಮ್ ಇದು ಫೈಟ್ ಆಗ್ತಿರೋದ್ರಿಂದ ಮಾರ್ಕೆಟ್ ಯಾವ ಕಡೆ ಹೋಗ್ತದಂತ ಹೇಳಲಿಕ್ಕೆ ಆಗಲ್ಲ. ಇಲ್ಲಾಂದ್ರೆ ಇವತ್ತು ಫುಲ್ ಕನ್ಸಲ್ಟೇಷನ್ ಆಗಿ ನಾಳೆದು ಮಾರ್ನಿಂಗ್ ಫಸ್ಟ್ ಟ್ರೇಡ್ ಇರ್ತದಲ್ಲ, ಅದು ಒಂದು ದೊಡ್ಡ ಮೂವ್ಮೆಂಟ್ ಕೊಡ್ಬೋದು. ಇಲ್ಲಾಂದ್ರೆ ಇವತ್ತು ಫುಲ್ ಕನ್ಸಲ್ಟೇಷನ್ ಮಾಡ್ಬೋದು, ಹೇಳಲಿಕ್ಕೆ ಆಗಲ್ಲ ಇವತ್ತಿನದು ಆಯ್ತಾ. ನಾಳೆ ಮಾರ್ನಿಂಗ್ ಅದು ಟ್ರೇಡ್ ಒಂದು ವೇಳೆ ಸ್ಪೈಕ್ ಕೊಡ್ಬೋದು ಮೇಲೆ, ಇಲ್ಲದ್ರೆ ಡೌನಿಗೆ. ನಾನಿಲ್ಲಿ ಟ್ರೇಡ್ ತೆಗ್ದಿದ್ದೇನೆ, ನೋಡುವ ಏನಾಗ್ತದಂತ ಆಯ್ತಾ. ಇದು ಲೆವೆಲ್ ಬ್ರೇಕ್ ಆಗಿದೆ ಅಲ್ವಾ, ನಾನು ಆಗ್ಲೇ ತೆಗಿಬೇಕಿತ್ತು, ಇಲ್ಲಿ ತೆಗಿಬೇಕಿತ್ತು. ನಾನು ಇಲ್ಲಿ ತೆಗ್ದಿದ್ದೇನೆ. ಅಂದ್ರೆ ನಾನು ನಿಮ್ಗೆ ಅದು ಟೀಚ್ ಮಾಡ್ತಾ ಇದ್ದೆ ಅಲ್ಲ, ಅದು ಆಪ್ಷನ್ ಚೈನ್ ಬಗ್ಗೆ, ನನಗೆ ಅದು ಗೊತ್ತೇ ಆಗ್ಲಿಲ್ಲ ಆ ತರ. ನಾನು ಮಾತ್ರ ಸ್ಕ್ಯಾಲ್ಪಿಂಗ್ ಮಾಡುದು, ನಾನು ಟೈಟ್ ಆಗಿ ಟ್ರೇಲ್ ಮಾಡಿ ಇಡ್ತೇನೆ. ನೀವು ಮಾತ್ರ ಇದ್ರ ಕೆಳಗಡೆ ನಿಮ್ದು ಒಂದು ಸ್ಟಾಪ್ ಲಾಸ್ ಇಲ್ಲಿ ಇರ್ತದೆ, ಸೆಕೆಂಡ್ ಸ್ಟಾಪ್ ಲಾಸ್ ಇಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಇಟ್ಟಿರ್ಬೇಕು ನೀವು. ಇಲ್ಲಂತಿದ್ರೆ ಇದ್ರ ಕೆಳಗಡೆ ಇಡ್ಬೋದು. ಇದು 3 PM ಕ್ಯಾಂಡಲ್ ಅಲ್ಲಿ ನಾನು ಸ್ಟಾಪ್ ಲಾಸ್ ಇಡಲ್ಲ. ನಾನು ಡೈರೆಕ್ಟ್ ಆಗಿ ಇದು ಮಾಡ್ತಾ ಹೋಗುದು, ಟ್ರೇಲ್ ಮಾಡ್ತಾ ಹೋಗುದು. ಇಲ್ಲ ನನ್ನ ರೇಂಜ್ ಬಂದಾದ್ಮೇಲೆ ಎಕ್ಸಿಟ್ ಆಗಿ ಬಿಡ್ತೇನೆ 3 PM ಅಲ್ಲಿ. ಅದು ಹೇಳಲಿಕ್ಕೆ ಆಗಲ್ಲ ಯಾವ ತರ ಅಂತ. ಇದು ಟ್ರೇಡ್ 3 PM ಅದು ಒಂದು ರಿವರ್ಸ್ ಹೊಟ್ರೆ ದೊಡ್ಡ ಲಾಸ್ ಆಗ್ತದೆ. PM ಟ್ರೇಡ್ ಉಂಟಲ್ಲ, ರನ್ನಿಂಗ್ ಅಲ್ಲಿ ತೆಗೆಯುವುದು. ಇಲ್ಲಿ ನೋಡಿ ರಿವರ್ಸ್ ಹೊಡಿತಾ ಇದೆ ನೋಡಿ. ಈಗ ನೋಡು, ಸ್ಟಾಪ್ ಲಾಸ್ ಇಡ್ತೇನೆ ನಾನು ಇಲ್ಲಿ ಕೆಳಗಡೆ. ಒಂದ್ ವೇಳೆ ದೊಡ್ಡ ರಿವರ್ಸ್ ಹೊಡ್ರೆ ನನಗೆ ಪ್ರಾಬ್ಲಮ್ ಆಗ್ತದೆ. ಇದು ಗೊತ್ತಲ್ಲ, ಇದು ಜಾಸ್ತಿ ಇರ್ಬೇಕು, ಇದು ಪಾಯಿಂಟ್ ಕಮ್ಮಿ ಇರ್ಬೇಕು. ಇದು 70 ಇದೆ, ಇದು 60
5 ಇದೆ ಅಲ್ವಾ. ನೋಡುವ, ಇಲ್ಲಿ ದೊಡ್ಡ ರಿವರ್ಸ್ ಹೊಡೆದಿದೆ ನೋಡಿ. ಇಲ್ಲಿ ಇದು ಹೇಳಿಕ್ಕಾಗಲ್ಲ 3PM ಅದೇನಂತ. ನೋಡುವ, ಬ್ಯಾಕಿಗೆ ಹೋದ್ರೆ ಓಕೆ, ಇಲ್ಲಾದ್ರೆ ನಂದು ಒಂದು ಟ್ರೇಡ್ ಹೋಯ್ತಂತ ಅರ್ಥ. ನಾಳೆ ಒಂದ್ ವೇಳೆ ಕೊಡ್ಬೋದಾ ಏನು, ದೊಡ್ಡ ಮೂವ್ಮೆಂಟ್ ಅಲ್ವಾ. ನಾನೇನಿಲ್ಲ, ನಾನೀಗ ನನಗೆ ಲಾಸ್ ಬರ್ಲಿಕ್ಕಿಲ್ಲ. ನಾನು ಬೈಯಿಂಗ್ ಪ್ರೈಸ್ ಮೇಲೆ ಇಟ್ಟು ಬಿಡ್ತೇನೆ ಈಗ, ಅದು ಮೇಲೆ ಹೋದಾಗೆ. ಯಾಕಂತ ಹೇಳಿದ್ರೆ ಇಲ್ಲಿ 26,000 ರೌಂಡ್ ನಂಬರ್, ಇಲ್ಲಿ ಸ್ವಲ್ಪ ಅದು ಕನ್ಸಲ್ಟೇಷನ್ ಮಾಡುವ ಚಾನ್ಸಸ್ ಇದೆ, ಹೇಳಿಕ್ಕಾಗಲ್ಲ ಅಲ್ವಾ. ಯಾಕೆ ಸುಮ್ನೆ ಲಾಸ್ ತಗೊಳ್ಳೋದು. ನಂದು ರೇಂಜ್ ಅಲ್ಲಿ ನಾನು ಇಟ್ಟು ಬಿಡ್ತೇನೆ. ಮೇಲೆ ಹೋದ್ರೆ ಹೋಯ್ತು, ಇಲ್ಲದ್ರೆ ಇಲ್ಲ. ಇಡ್ಲಿಲ್ಲ ನಾನು, ಅದು ಅಲ್ಲಿ ಅದೇ ರೇಂಜ್ ಅಲ್ಲಿ ಇದೆ. ನೋಡುವ ಹೇಗೆ ಆಗ್ತದಂತ, ಆಯ್ತಾ. ನೋಡಿ, ಅದ್ರಲ್ಲಿ ಇನ್ನೊಂದು ಕ್ಯಾಂಡಲ್ ಆಗ್ತದಲ್ಲ, ಅದು ದೊಡ್ಡ ಕ್ಯಾಂಡಲ್ ಮಾಡಿ ಕೆಳಗೆ ಬರ್ತದೆ. ಆ ತರ ಮಾಡ್ತಾ ಇದೆ ನೋಡಿ ಮಾರ್ಕೆಟ್. ಸ್ಟಾಪ್ ಲಾಸ್ ಇಡ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅದು. ನಾನು ಇಲ್ಲಿ ಇಡ್ತೇನೆ ನನ್ನ ಸ್ಟಾಪ್ ಲಾಸ್. ಹೋದ್ರೆ ಹೋಯ್ತು, ಸಿಕ್ಕಿದ್ರೆ ಸಿಕ್ಕಿತ್ತು, ಆ ತರ. ನಾನಿದು ಜಸ್ಟ್ ಟೀಚಿಂಗಿಗೆ ಮಾಡುದು. ಇದು ಒಂದು ಲಾಟ್ ಅಲ್ಲ ನನಗೆ, ಇದು ಓದೋದು ನನಗೆ ಅಷ್ಟು ಇದು ದೊಡ್ಡ ಓದ್ರೆ ಸಹ ಅಷ್ಟು ದೊಡ್ಡ ಇದಾಗಲ್ಲ ನನಗೆ ಅಂತೇಳಿ. ದೊಡ್ಡ ಲಾಟ್ ಅಲ್ಲಿ ಪ್ಲೇ ಇದು ಮಾಡುವವರಿಗೆ ಸಣ್ಣ ಲಾಟ್ ಅಷ್ಟು ಇದಾಗಲ್ಲ ಓದ್ರು ಸಹ, ಆಯ್ತಾ. ಆದ್ರೆ ಸುಮ್ನೆ ಯಾಕೆ ತೆಗಿಯುವುದಂತ ನಾನು ಸ್ವಲ್ಪ ಟ್ರಯಲ್ ಮಾಡುದು. ಸ್ಕ್ಯಾಲ್ಪಿಂಗ್ ಅಲ್ಲಿ ಯಾವಾಗ್ಲೂ ಫಾಸ್ಟ್ ಟ್ರಯಲ್ ಮಾಡಿ ಇಡ್ಬೇಕು. ಇದು ದೊಡ್ಡ ದೊಡ್ಡ ರಿವರ್ಸಲ್ ಮಾಡ್ತಾ ಇದೆ ನೋಡಿ. ಇದು 26 ಏರಿಯಾ ಅಲ್ವಾ, 26,000 ಏರಿಯಾ. ಏನ್ ಮಾಡ್ತದ ಏನಿಲ್ಲ, ಈಗ ಹೋಯ್ತು ನೋಡಿ. ನಂದು ಮಾರ್ನಿಂಗ್ ಪ್ರಾಫಿಟ್ ಆಗಿತ್ತು, ಪ್ರಾಫಿಟ್ ಮೇಲೆ ನಾನು ತೆಗ್ದಿದ್ದು ಅದು. ಈಗ ಅದು ಹೋಯ್ತು, ಜಾಸ್ತಿ ಲಾಸ್ ಆಗ್ಲಿಲ್ಲ ಆಯ್ತಾ. ಒಂದು ಲಾಟ್ ಅಲ್ಲಿ ಟ್ರೇಡ್ ತೆಗ್ದಿದ್ದಲ್ವಾ, ನನಗೆ ಜಾಸ್ತಿ ಆಗ್ಲಿಲ್ಲ. ಎಷ್ಟಾಗಿದೆ ಅಂತ ನೋಡಿ ನಂದು ಲಾಸ್. ನಾನು ಜಸ್ಟ್ ಇದು ಟೀಚಿಂಗ್ ಇದು 33 ರುಪೀಸ್ ಮಾತ್ರ ಆಗಿದ್ದು ನನಗೆ ಇದರಲ್ಲಿ ಲಾಸ್. ಇದು ಬ್ರೇಕ್ಔಟ್ ಆಗ್ಬೇಕು. ಇದು ಬ್ರೇಕ್ಔಟ್ ಆದ್ರೆ ಒಂದು ದೊಡ್ಡ ಟ್ರೇಡ್ ಸಿಗಬಹುದು. ಇವತ್ತು ಫುಲ್ ಸೈಡ್ ವೇಸ್ ಅಲ್ವಾ. ನಾಳೆ ಒಂದ್ ವೇಳೆ, ಇವತ್ತು ಸೈಡ್ ವೇಸ್ ಹೋಗಿದೆಲ್ಲ, ನಾಳೆ ಒಂದ್ ವೇಳೆ ಬ್ರೇಕ್ ಇದು ದೊಡ್ಡ ಮೂವ್ಮೆಂಟ್ ಸಿಗ್ಬೋದು ಬೆಳಿಗ್ಗೆ ನಾಳೆದು ಟ್ರೇಡ್ ಅಲ್ಲಿ. ನಾನು ಇಲ್ಲಿ ತೆಗ್ದಿದ್ರೆ ನನಗೆ ಒಂದಿಷ್ಟು ಪಾಯಿಂಟ್ ಆದ್ರೂ ಸಿಕ್ತಿತ್ತು ಸ್ಕ್ಯಾಲ್ಪಿಂಗ್ ಅಂತ ಹೇಳಿದ್ರೆ. ನೀವು ಈಗ 10 ಲಾಟ್, 15 ಲಾಟ್, 20 ಲಾಟ್, 50 ಲಾಟ್ ಇದ್ರಲ್ಲಿ ಮಾಡ್ತೀರಿ ಅಲ್ವಾ. ಅವಾಗ ನಿಮ್ಗೆ ಜಸ್ಟ್ ಇಷ್ಟು ಸಿಕ್ಕಿದ್ರು ನಿಮ್ಗೆ ಅಲ್ಲಿ ಆಯ್ತಲ್ವಾ ನಿಮ್ದು ಪ್ರಾಫಿಟ್ ಅಲ್ವಾ. ಸಣ್ಣ ಮೂವ್ಮೆಂಟ್ ಅಲ್ಲಿ ಸಹ ನಿಮಗೆ ಪ್ರಾಫಿಟ್ ಆಗ್ತದೆ. ನೋಡುವ, ಇಲ್ಲಿ ನಾನು 26,000 ಲೆವೆಲ್ ಬ್ರೇಕ್ ಆಗುವಾಗ ಇನ್ನೊಂದು ನಾನು ಟ್ರೇಡ್ ತೆಗಿತೇನೆ ಇಲ್ಲಿ. ಯಾಕಂತ ಹೇಳಿದ್ರೆ ಆ ಏರಿಯಾದಲ್ಲಿ 26,000 ಒಂದು ವೇಳೆ ಬ್ರೇಕ್ ಆದ್ರೆ ದೊಡ್ಡ ಮೂವ್ಮೆಂಟ್ ಅಲ್ಲಿ ಸಿಗುವ ಚಾನ್ಸಸ್ ಇದೆ. ಯಾಕಂತ ಹೇಳಿದ್ರೆ ಮಾರ್ನಿಂಗ್ ಇಂದ ಕನ್ಸಲ್ಟೇಷನ್ ಆಗಿದಲ್ವಾ, ಆ ಟ್ರೇಡ್ ಅನ್ನು ಬಿಡ್ಲಿಕ್ಕೆ ಆಗಲ್ಲ. ಇದು ಜಾಸ್ತಿ ನಾನು 3PM ಇದು ಇದೆಲ್ಲ, ಅದು ನಾನು ಜಾಸ್ತಿ ಲಾಟ್ ಅಲ್ಲಿ ನಾನು ಟ್ರೇಡ್ ಮಾಡಲ್ಲ. 1 ಇಲ್ಲದೆ 2 ಲಾಟ್ ಅಲ್ಲೇ ಟ್ರೇಡ್ ಮಾಡುದು. ಯಾಕಂತ ಹೇಳಿದ್ರೆ ಅದು ರಿವರ್ಸ್ ಆದ್ರೆ ಉಂಟಲ್ಲ, ದೊಡ್ಡ ನಮ್ಗೆ ಲಾಸ್ ಆಗ್ತದೆ. ಅದಕ್ಕೆ 3PM ಅಂತೂ ಜಾಗ್ರತೆಯಲ್ಲಿ ಟ್ರೇಡ್ ಮಾಡ್ಬೇಕು. ಒಂದಿಲ್ಲದೆ 2 ಲಾಟ್ ಅಲ್ಲೇ ಮಾಡ್ಬೇಕು ಟ್ರೇಡ್ 3PM ಅದು. ಮತ್ತೆ ಮಾರ್ನಿಂಗ್ ಅದೆಲ್ಲ ಟ್ರೇಡ್ ಎಲ್ಲ ದೊಡ್ಡ ಲಾಟ್ ಅಲ್ಲಿ ನೀವು ಮಾಡ್ಬೋದು.
ಇಲ್ಲಿ ಬೈ ಮಾಡಿದ್ದೇನೆ, ನೋಡುವ ಏನಾಗ್ತದಂತ. ಬೈ ಮಾಡಿದ್ದೇನೆ, ಇಲ್ಲಿ ತೋರಿಸ್ತಾ ಇಲ್ಲ, ನಂದು ಪೊಸಿಷನ್ ತೋರಿಸ್ತಾ ಇಲ್ಲ. ನನ್ ಈಗ ಬಂತು ನೋಡಿ ಪೊಸಿಷನ್. ಅದು ಒಂದೊಂದ್ಸಲ ಆಗಿ ಒಂದೊಂದ್ಸಲ ಪೊಸಿಷನ್ ತೋರಿಸಲ್ಲ. ನಮ್ದು ಬ್ರೋಕರೇಜ್ ಎಲ್ಲ ಹೋಗಿ ಎಷ್ಟು ಉಳಿತದೆ, ಅದ್ರ ಬ್ರೋಕರೇಜ್ ಎಲ್ಲ ಹೋಗುವಾಗೆ ನಾವು ಇದು ಟ್ರೇಲ್ ಮಾಡಿ ಇಟ್ರೆ ಉಂಟಲ್ಲ, ನಮ್ಗೆ ಲಾಸ್ ಆಗಲ್ಲ. ಇಲ್ಲಿಗ ಟೈಟ್ ಇಡ್ಬೇಕು, ಯಾಕಂತ ಹೇಳಿದ್ರೆ ಅದು ರಿವರ್ಸ್ ಹೊಡಿಬಹುದು. ಇಲ್ಲಿ ಇದು ಒಂದು ಕ್ಯಾಂಡಲ್ ಆಯ್ತಲ್ಲ, ನೆಕ್ಸ್ಟ್ ಕ್ಯಾಂಡಲ್ ಹೇಳ್ಲಿಕ್ಕೆ ಆಗಲ್ಲ ಯಾವ ತರ ಹೋಗ್ತದಂತ. ಇದು ಒಂದು ಲಾಟ್ ಅಲ್ಲಿ ನೋಡಿ 326 ರುಪೀಸ್ ನನಗೆ ಸಿಕ್ಕಿತ್ತು. ಎಕ್ಸಿಟ್ ಆಯ್ತು ನೋಡಿ, ಒಂದು ಲಾಟ್ ಅಲ್ಲಿ ತೆಗ್ದಿದ್ದು ನಾನು. ಇನ್ನು ಮೇಲೆ ಹೋಗ್ಬಹುದು, ಯಾಕಂತ ಹೇಳಿದ್ರೆ ಮಾರ್ನಿಂಗ್ ಇಂದ ಕನ್ಸಲ್ಟೇಷನ್ ಆಗ್ತಾ ಇದೆ ಅಲ್ಲ, ಹಾಗಾಗಿ ಇನ್ನು ಮೇಲೆ ಹೋಗ್ಬೋದು. ಆದ್ರೆ ನಾವು ಜಾಸ್ತಿ ಇದು ಮಾಡಿದ್ರೆ ನಮ್ದು ಇದ್ದದ್ದು ಹೋಗ್ತದೆ ಒಂದೊಂದ್ಸಲ ಪ್ರಾಫಿಟ್, ನಾವು ಜಾಸ್ತಿ ಟ್ರೇಡ್ ಮಾಡಿದ್ರೆ. ನಾನು ಬೆಳಿಗ್ಗೆಯಿಂದ ಟ್ರೇಡ್ ಮಾಡ್ಲಿಲ್ಲ, ಹಾಗಾಗಿ ಒಂದು ಟ್ರೇಡ್ ನಾನು ಇಲ್ಲಿ ತೆಗಿತೇನೆ. ಇನ್ನು ಟೈಮಿಂಗ್ಸ್ ಇದೆ ಇದರಲ್ಲಿ, ಆ ತರ. ಇಲ್ಲಿ 10 ಮಿನಿಟ್ಸ್ ಇರುದು, ಹಾಗೆ ಸ್ವಲ್ಪ ರಿಸ್ಕಿ ಇದೆ ಇಲ್ಲಿ ತೆಗೆಯುವುದು ಸಹ. ಇದು ಮಿನಿಟ್ಸ್ 2 ಸೆಕೆಂಡ್ಸ್ ಇದೆ. ಇನ್ನೊಂದು ನಾವು ಟ್ರೇಡ್ ತೆಗಿಬೇಕಾದ್ರೆ ನೋಡ್ಬೇಕು ಇಲ್ಲಿ ಎಲ್ಲಿ ಹೋಗ್ತದಂತ. ಮಾರ್ನಿಂಗ್ ನಾನು ಹೇಳ್ತಿದ್ದೆಲ್ಲ ಸೈಡ್ ವೇಸ್ ಹೋಗ್ತಾ ಇದೆ, ಅದು ಬ್ರೇಕ್ ಆದಾಗೆ ಟ್ರೇಡ್ ತೆಗಿಬೇಕಂತ. ನೋಡಿ ಇಲ್ಲಿ ಸೈಡ್ ವೇಸ್ ಆಗ್ತಾ ಇತ್ತು ಮಾರ್ಕೆಟ್ ಅಲ್ವಾ. ಸೈಡ್ ವೇಸ್ ಅಲ್ಲಿ ನೋಡಿ ಇದು ಬ್ರೇಕ್ ಆದಾಗೆ ನೋಡಿ ದೊಡ್ಡ ಮೂವ್ಮೆಂಟ್ ನಮಗೆ ಸಿಕ್ಕಿದೆ. ನಮ್ಗೆ ಸ್ಕ್ಯಾಲ್ಪರ್ಸ್ ಗೆ ಉಂಟಲ್ಲ, ಇದು ಇಷ್ಟು ದೊಡ್ಡ ಮೂವ್ಮೆಂಟ್ ಉಂಟಲ್ಲ, ಇದು ನಮ್ಗೆ ದೊಡ್ಡ ಪ್ರಾಫಿಟ್ ಮಾಡ್ತದೆ. ನಾವೀಗ ತೆಗ್ದ್ರೆ ಒಂದು 25 ಲಾಟ್ 900 ಲಾಟ್ ಈ ತರನು ತೆಗಿತೇವೆ ಅಲ್ವಾ. ಸ್ಕ್ಯಾಲ್ಪರ್ಸ್ ನಮ್ಮ ಅಮೌಂಟ್ ಮೇಲೆ ನಾವು ತೆಗಿತೇವೆ, ಅವಾಗ ನಮ್ಗೆ ದೊಡ್ಡ ಮೂವ್ಮೆಂಟ್ ದೊಡ್ಡ ಪ್ರಾಫಿಟ್ ಆಗ್ತದೆ. ಈ ತರ ಇದು ಲೆವೆಲ್ ಬ್ರೇಕ್ ಆದಾಗ ನಾವು ವೇಟ್ ಮಾಡ್ತಾ ಇರ್ಬೇಕು. ನಾನು ಮಾರ್ನಿಂಗ್ ಇಂದ ಟ್ರೇಡ್ ತೆಗಿಲಿಲ್ಲ, ಇದು ಫಸ್ಟ್ ಟ್ರೇಡ್ ತೆಗ್ದಿತ್ತು. ಒಂದು ಟ್ರೇಡ್ ಸ್ಟಾರ್ಟಿಂಗ್ ಟ್ರೇಡ್ ಲಾಸ್ ಆಯ್ತು, 33 ರೂಪಾಯಿ ಲಾಸ್ ಆಯ್ತು ಅಷ್ಟೇ. ಪ್ರಾಫಿಟ್ ಎಷ್ಟಾಯ್ತು, ಒಂದು ಲಾಟ್ ಅಲ್ಲಿ 388 ರುಪೀಸ್ ಪ್ರಾಫಿಟ್ ಆಯ್ತು ಸೆಕೆಂಡ್ ಟ್ರೇಡ್ ಅಲ್ಲಿ. ಇದು ಒಂದು ಲಾಟ್ ಅಲ್ಲಿ. ಅದೇ ನೀವು ಅನ್ಕೊಳ್ಳಿ, ನಾನು 25 ಲಾಟ್ ಅಲ್ಲಿ ತೆಗಿತೇನಲ್ವಾ, 25 ಲಾಟ್ ಅಲ್ಲಿ ತೆಗ್ದ್ರೆ ಎಷ್ಟು ಪ್ರಾಫಿಟ್ ಆಗ್ತದ ಅಂತ. ನಾನಿದು ಈಗ 0 ಇರೋ ಟ್ರೇಡ್ ಅಲ್ವಾ, ನಾನು 0 ಇರೋ ಟ್ರೇಡ್ ಎಲ್ಲ ನಾನು ಜಾಸ್ತಿ ಲಾಟ್ ಅಲ್ಲಿ ಮಾಡಲ್ಲ. ನಾನು ಅದು 1 ಇಲ್ಲದ್ರೆ 2 ಲಾಟ್ ಅಲ್ಲೇ ಮಾಡುದು. ಅದ್ ಯಾಕಂತ ಹೇಳಿದ್ರೆ ರಿಸ್ಕಿ, ಇವತ್ತಿನ ಮಾರ್ಕೆಟ್ ಸ್ವಲ್ಪ ರಿಸ್ಕಿ ಇದೆ, ಹಾಗಾಗಿ ನಾನು ಒಂದು ಲಾಟ್ ಅಲ್ಲಿ ಮಾಡಿದ್ದು. ದೊಡ್ಡ ಲಾಟ್ ಅಲ್ಲಿ ನಾನು ಒಂದ್ ದಿವಸ ಮಾಡಿ ತೋರಿಸ್ತೇನೆ ಟ್ರೇಡ್. ನನಗೆ ಟ್ರೇಡ್ ಮಾಡುವಾಗ ಉಂಟಲ್ಲ, ಅದು ನಾನು ಬೇರೆ ಕಡೆ ಏನಾದ್ರು ಗಮನ ಹೋದ್ರೆ ನನಗೆ ಅಲ್ಲಿ ಇದಾಗ್ತದೆ. ಅದಕ್ಕೆ ನಾನು ದೊಡ್ಡ ಲಾಟ್, ಇದು ಟೀಚಿಂಗ್ ಇದ್ರಲ್ಲಿ ಒಂದು ಲಾಟ್ ಅಲ್ಲಿ ಮಾಡುದು ಟ್ರೇಡ್. ದೊಡ್ಡ ಲಾಟ್ ಅಲ್ಲೆಲ್ಲ ಮಾಡುವಾಗ ನಾವು ಅದ್ರಲ್ಲೇ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕಾಗ್ತದೆ. ಆಚೆ ಈಚೆ ನಾವು ಗಮನ ಹೋದ್ರೆ ಉಂಟಲ್ಲ, ನಮ್ಗೆ ಅಲ್ಲಿ ಲಾಸಿಗೆ ಕನ್ವರ್ಟ್ ಆಗ್ತದೆ ಅಲ್ವಾ. ನಾವು ಇದು ಇನ್ವೆಸ್ಟ್ ಮಾಡುದಲ್ವಾ, ನಾವು ಆಟ ಆಡುದಲ್ಲ ಅಲ್ಲ, ಇನ್ವೆಸ್ಟ್ ಮಾಡುದಲ್ವಾ. ನಮ್ಮ ಹಣ ಲಾಸ್ ಆಗ್ತದ ಅಂತ ಹೇಳಿದ್ರೆ ನಮ್ಗೆ ಸ್ವಲ್ಪ ಹೆದ್ರಿಕೆ ಅಲ್ವಾ, ಆತರ. ನೋಡುವ ಏನಾಗ್ತದಂತ. ಇದು ಇದ್ರದ್ದು ಬಿಗ್ ಬ್ರೇಕರ್ ಇಲ್ಲಿ 26,000 ರೇಂಜ್ ಅಲ್ಲಿ ಇದೆ. ಇದು ರೌಂಡ್ ನಂಬರ್ ಅಲ್ಲೇ ಇದೆ. ಇದ್ರದ್ದು ಬಿಗ್ ಬ್ರೇಕ್ ಆದ್ರೆ ಇಲ್ಲಿ ಇನ್ನೊಂದು ಟ್ರೇಡ್ ನಾವು ತೆಗಿಬಹುದು. ಇಲ್ಲಿ ಟೈಮಿಂಗ್ಸ್ ಸಹ ಆಯ್ತು, 3:15 ಆಯ್ತು. ಇಲ್ಲಿ ನಾವು ಇನ್ನು ಟ್ರೇಡ್ ತೆಗಿಯುವಾಗ ನಾವಿಲ್ಲಿ ಎಷ್ಟು ಚಾರ್ಜಸ್ ಬೀಳ್ತದೆ ನಮ್ಗೆ. ಇನ್ನು ಡೈರೆಕ್ಟ್ ಇಲ್ಲಿ ಟ್ರೇಡಿಂಗ್ ಅಂತ ಕೊಟ್ರೆ, ಇನ್ನು 3:15 ಆದ್ಮೇಲೆ ನಾವು ಟ್ರೇಡಿಂಗ್ ಅಂತ ಕೊಟ್ರೆ ನಮ್ಗೆ ಎಷ್ಟು ಚಾರ್ಜಸ್ ಅಂತ ಬೀಳ್ತದೆ. ಆವಾಗ ನಾವು ನಾರ್ಮಲ್ ಅಂತ ಕೊಟ್ಟು ನಾವು ಇಲ್ಲಿ ಟ್ರೇಡ್ ಮಾಡ್ಬೇಕಾಗ್ತದೆ 3:15 ಮೇಲೆ.
ನಾನು 315 ಮೇಲೆ ಒಂದ್ ವೇಳೆ ರೇಂಜ್ ಒಳ್ಳೇದಿದ್ರೆ ನಾನು ಇಲ್ಲಿ ನಾರ್ಮಲ್ ಅಂತ ಕೊಟ್ಟು ನಾನು ಟ್ರೇಡ್ ಮಾಡುದು. 315 ಒಳಗಡೆ ನಾನು ಟ್ರೇಡಿಂಗ್ ಅಂತಾನೆ ಕೊಡುದು, ನಾರ್ಮಲ್ ಅಂತ ಕೊಡಬಾರ್ದು ಆಯ್ತಾ. ಇಲ್ಲಿ ನೋಡುವ, ಇದು ವಿಗ್ ಕ್ಲೋಸ್ ಆದ್ರೆ ಇಲ್ಲಿ ಒಂದು ನಾನು ಟ್ರೇಡ್ ತೆಗಿತೇನೆ. ಯಾವುದು ಗೊತ್ತಾ, ಟ್ರೇಡ್ ಮಾಡಬಾರ್ದು. ನಂದು ಒಟ್ಟು 3 ಟ್ರೇಡ್ ಆಗ್ಲಿಲ್ಲ, ಇನ್ನೊಂದು ಟ್ರೇಡ್ ಪೆಂಡಿಂಗ್ ಇದೆ. 2 ಟ್ರೇಡ್ ಆಯ್ತು, ಇದೀಗ 3ನೇದು ಟ್ರೇಡ್ ತೆಗಿಬೇಕಂತ ಇದ್ದೇನೆ. ಈಗ ಟೈಮೇ ಸಿಗಲ್ಲ ನನಗೆ, ನನ್ನ ಮಗಳಿಗೆ ಎಕ್ಸಾಮ್ ಇದೆ, ಹಾಗಾಗಿ ನಾನು ವಿಡಿಯೋಸ್ ಅನ್ನು ಸ್ವಲ್ಪ ಕಮ್ಮಿ ಮಾಡ್ತಾ ಇದ್ದೇನೆ. ನೋಡುವ, ಅವಳದು ಎಕ್ಸಾಮ್ ಈಗಲೂ ವಿಡಿಯೋಸ್ ಹಾಕ್ತಾ ಇದ್ದೇನೆ. ಎಕ್ಸಾಮ್ ಎಲ್ಲ ಆದ್ಮೇಲೆ 1 by 1 ಕರೆಕ್ಟ್ ಆಗಿ ವಿಡಿಯೋಸ್ ಹಾಕ್ತೇನೆ ಆಯ್ತಾ. ಟ್ರೇಡಿಂಗ್ ಅದೆಲ್ಲ ಈಗಲೂ ಹಾಕ್ತಾ ಇದ್ದೇನೆ ವಿಡಿಯೋಸ್, ಸ್ಕಿಪ್ ಮಾಡಬೇಡಿ. ನಿನ್ನೆನೂ ಒಂದು ವಿಡಿಯೋ ಹಾಕಿದ್ದೇನೆ, ಅದು ಇಂಪಾರ್ಟೆಂಟ್ ವಿಡಿಯೋ, ಅದನ್ನು ಅಬ್ಸರ್ವ್ ಮಾಡಿ ಆಯ್ತಾ. ಇವತ್ತು ನಾನು ನಾಳೆನೂ ಹಾಕ್ತೇನೆ ವಿಡಿಯೋಸ್ ಆಯ್ತಾ. ನಾಳೆ ಫ್ರೈಡೆ ಒಂದು ಹಾಕಲ್ಲ ನಾನು. ನಾವು ಇರುದು ಬ್ಯಾರಿನಲ್ಲಿ ಅಲ್ವಾ, ಬ್ಯಾರಿನಲ್ಲಿ ಒಂದು ದಿವಸ ಹಾಲಿಡೇ ಇರುದು ಎಲ್ಲ ನನ್ನ ಮಗಳಿಗೆ ಎಲ್ಲ, ಹಾಗಾಗಿ ಆ ಒಂದು ದಿವಸ ನಾನು ಏನು ಮಾಡಲ್ಲ ವಿಡಿಯೋಸ್ ಎಲ್ಲ. ಆ ಒಂದು ದಿವಸ ರೆಸ್ಟ್, ಮಗಳೊಟ್ಟಿಗೆ ಟೈಮ್ ಕಳೆಯುವುದು ಆತರ. ನೋಡುವ, ಇದು ಇನ್ನು ಹೋಗ್ಲಿಲ್ಲ, ವಿಕ್ ಕ್ಲೋಸ್ ಮಾಡ್ಲಿಲ್ಲ, ಇಲ್ಲೇ ನಿಂತಿದೆ ನೋಡಿ ಅಲ್ವಾ, ಇಲ್ಲೇ ಸ್ಟಾಪ್ ಆಗಿದೆ. ನೋಡುವ ಏನಾಗ್ತದ ಅಂತ. ಮೇಲೆ ಹೋಗ್ತದ ಕೆಳಗೆ ಹೋಗ್ತದ ಅಂತ ನೋಡ್ಬೇಕೀಗ. ಕೆಳಗೆ ಹೋಗಲ್ಲ, ಮೇಲೆ ಹೋಗ್ಬೋದು. ನಾನು ಹೇಳಿರಲ್ಲ, ಆಪ್ಷನ್ ಚೈನ್ ಅಲ್ಲಿ ಬುಲ್ಲಿಶ್ ಇದು ತೋರಿಸ್ತಾ ಇದೆ ಅಂತ ನೋಡಿ. ಇಲ್ಲಿ ಇದು ಓವೈ ಬುಲ್ಲಿಶ್ ಸೈಡ್ ಜಾಸ್ತಿ ಇದೆ ಅಲ್ವಾ. ಇದು ಪುಟ್ಟು ಸೆಲ್ ಮಾಡಿದವರು ಜಾಸ್ತಿ ಇದ್ದಾರೆ. ಪುಟ್ಟು ಸೆಲ್ ಅಂತ ಹೇಳಿದ್ರೆ ಬುಲ್ಲಿಶ್ ಅಲ್ವಾ, ಕಾಲ್ ಸೆಲ್ ಮಾಡುದು ಅಂತ ಹೇಳಿದ್ರೆ ಬೇರಿಶ್ ಸೈಡ್ ಸ್ವಲ್ಪ ಕಮ್ಮಿ ಇದ್ದಾರೆ. ಇದನ್ನೆರಡನ್ನು ಡಿವೈಡ್ ಮಾಡಿದಾಗ ನಮಗೆ ಸಿಗ್ತದಲ್ಲ CPR, ಅದು ಯಾವುದು ಗೊತ್ತಾ, CPR ಸಿಗ್ತದೆ. ನಾನು ಹೇಳಿದ್ದೇನಲ್ಲ, ಅದು ನೀವು ಅಲ್ಲಿ ಡಿವೈಡ್ ಮಾಡಿ ಮಾಡ್ಬೋದು, ನೀವು ಇಲ್ಲಿ ಡೈರೆಕ್ಟ್ ಆಪ್ಷನ್ ಚೈನ್ ಹಾಕಿ ಇಲ್ಲಿ ಸಹ ನೋಡ್ಬೋದು PCR. ಈಗ 1.30 ಆಯ್ತು ಆಯ್ತಾ. 1.30 ಅಂತ ಹೇಳಿದ್ರೆ ಸ್ಟ್ರಾಂಗ್ಲಿ ಬುಲ್ಲಿಶ್ ಅಲ್ವಾ ಇದು. 1.6 ಅಂತ ಹೇಳಿದ್ರೆ ಸ್ಟ್ರಾಂಗ್ಲಿ ಬುಲ್ಲಿಶ್ ಅಂತ ಹೇಳಿದ್ರೆ 1.6 ಮೇಲೆ ಇದ್ರೆ ಸ್ಟ್ರಾಂಗ್ಲಿ ಬುಲ್ಲಿಶ್. 0.5 ಇದ್ರೆ ಏನರ್ಥ CPR, ಸ್ಟ್ರಾಂಗ್ಲಿ ಬೇರಿಶ್ ಅಂತ ಅರ್ಥ ಅಲ್ವಾ. ನಿನ್ನೆದು ಇದು CPR ಅಲ್ಲ, ಅದಕ್ಕೆ ಏನ್ ಹೇಳುದು PCR, PCR ಅಲ್ವಾ, CPR ಅಲ್ಲ PCR ಆಯ್ತಾ. PCR ನಿನ್ನೆದು PCR ಕ್ಲಾಸ್ ಯಾರೆಲ್ಲ ನೋಡ್ಲಿಲ್ಲ ಅವರೆಲ್ಲ ಒಂದ್ಸಲ ನೋಡ್ಕೊಂಡ್ ಬನ್ನಿ ಆಯ್ತಾ. PCR ಆಪ್ಷನ್ ಚೈನ್ಸ್ ಆಗಿ ಆಪ್ಷನ್ ಚೈನ್ ಕ್ಲಾಸ್ ಯಾರೆಲ್ಲ ನೋಡ್ಲಿಲ್ಲ ಅವರೆಲ್ಲ ನೋಡ್ಕೊಂಡ್ ಬನ್ನಿ. ಆಪ್ಷನ್ ಚೈನ್ಸ್ ವೆರಿ ಇಂಪಾರ್ಟೆಂಟ್ ಆಯ್ತಾ. ಇದು ಕ್ರಾಸ್ ಆಗುವಾಗೆ ಕಾಣ್ತಿಲ್ಲ, ಇಲ್ಲೇ ನಿಂತು ಬಿಟ್ಟಿದೆ ನೋಡಿ. ಇದು 15 ಮಿನಿಟ್ಸ್ ಅದು ಕ್ಯಾಂಡಲ್ ನಂದು, ಇದು ನಿಫ್ಟಿ 50. ಇದು ಬೇಕಾದ್ರೆ ಇದು ನೀವು ಲಾಂಗ್ ಟ್ರೇಡ್ ತೆಗೆಯುವುದಾದ್ರೆ ಇಲ್ಲಿ ನೀವು ಏನ್ ಇಟ್ಕೊಳ್ಬೇಕು, 15 ಮಿನಿಟ್ಸ್ ಅಲ್ಲಿ ಇಟ್ಕೊಳ್ಬೇಕು. ಯಾವುದು ಚಾರ್ಟ್, ಇದು ಪ್ರೀಮಿಯಂ ಚಾರ್ಟ್ ಹಾಗೆ 15 ಮಿನಿಟ್ಸ್ ಅಲ್ಲಿ ಇಡ್ಬೇಕು ನೀವು ಲಾಂಗ್ ಟ್ರೇಡ್ ತೆಗೆಯುವುದಾದ್ರೆ. ಇದು ನೀವು ಸ್ಕ್ಯಾಲ್ಪಿಂಗ್ ಎಲ್ಲ ಮಾಡುದಾದ್ರೆ ಪ್ರೀಮಿಯಂ ಚಾರ್ಟ್ 1 ಮಿನಿಟ್ ಅಲ್ಲಿ ಇಟ್ಕೊಂಡು ಇದು 5 ಮಿನಿಟ್ಸ್ ಅಲ್ಲಿ ಇಟ್ಕೊಳ್ಬೇಕು. ನಾನು ಇದು 15 ಮಿನಿಟ್ಸ್ ಅಲ್ಲಿ ಇಟ್ಕೊಂಡಿದ್ದೇನೆ, ಅದನ್ನು 5 ಮಿನಿಟ್ಸ್ ಅಲ್ಲಿ ಇಟ್ಕೊಂಡ್ರೆ ಒಳ್ಳೇದು. ಸ್ಕ್ಯಾಲ್ಪಿಂಗ್ ಮಾಡುವವರು ಹೇಳಿದ್ದು. ನಾನು ಇದು ಚಾನಲ್ ಅಲ್ಲಿ ಎಡಿಟಿಂಗ್ ಏನು ಮಾಡ್ತಾ ಇಲ್ಲ, ಏನಾದ್ರು ಮಿಸ್ಟೇಕ್ ಇದ್ರೆ ಸಾರಿ ಆಯ್ತಾ. ಇದು ಎಡಿಟಿಂಗ್ ಮಾಡ್ಲಿಕ್ಕೆ ನನಗೆ ಟೈಮ್ ಸಿಗಲ್ಲ. ನಾನು ಇದ್ದ ಟೈಮ್ ಅಲ್ಲಿ ವಿಡಿಯೋಸ್ ಮಾಡಿ ಹಾಕ್ತಾ ಇದ್ದೇನೆ. ಎಡಿಟಿಂಗ್ ಏನು ಮಾಡಲ್ಲ, ಡೈರೆಕ್ಟ್ ಆಗಿ ಹಾಕಿ ಬಿಡುದು. ಏನಾದ್ರು ಮಿಸ್ಟೇಕ್ ಇದ್ರೆ ಸಾರಿ, ಮಿಸ್ಟೇಕ್ ಮಾಡಲ್ಲ, ಮಿಸ್ಟೇಕ್ ಇದ್ರೆ ಸಾರಿ ಆಯ್ತಾ. ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನಿಮ್ದು, ನಾನೇನಾದ್ರು ಮಿಸ್ಟೇಕ್ ಮಾಡಿದ್ರೆ ಕಮೆಂಟ್ ಹಾಕಿ. ಯಾರು ಕಮೆಂಟ್ ಹಾಕ್ತಿಲ್ಲ. ಕ್ಲಾಸ್ ಹೇಗೆ ಆಗ್ತದಂತ ಹೇಳಿ ಆಯ್ತಾ.
ಲೆಂತಿ ಎಲ್ಲ ಕ್ಲಾಸಸ್ ಲೆಂತಿ ಇರ್ತದೆ. ಟ್ರೇಡಿಂಗ್ ಅದು ಕ್ಲಾಸ್ ಉಂಟಲ್ಲ, ಅದು ನಾವು ಕೋರ್ಸ್ ಮಾಡುದಲ್ವಾ, ಕೋರ್ಸ್ ಅಲ್ಲಿ ನಮ್ಗೆ ಒಂದೊಂದು ಕೋರ್ಸ್ ಒಂದೊಂದು ಕ್ಲಾಸಸ್ ಉಂಟಲ್ಲ, ವಿಡಿಯೋಸ್ ಉಂಟಲ್ಲ, ತುಂಬಾ ಲೆಂತಿ ಇರ್ತದೆ. ಎಲ್ಲರದ್ದು ಹಾಗೆ ಇರ್ತದೆ, ಲೆಂತಿ ಇರ್ತದೆ. ನಾವು ಡೈರೆಕ್ಟ್ ಆಗಿ ಜಸ್ಟ್ ಹೀಗೆ ಒಂದು ಟಾಪಿಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡುದಾದ್ರೆ ಒಂದು ಸಣ್ಣ ಸಣ್ಣ ವಿಡಿಯೋಸ್ ಮಾಡಿ ಹಾಕ್ಬಹುದು. ಇದು ನಾವು ಕೋರ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡುದಲ್ವಾ, ನಿಮಗೆ ಕೋರ್ಸ್ ಕೊಡುದಲ್ವಾ, ಒಂದು ಟಾಪಿಕ್ ಬಗ್ಗೆ ನಾವು ಕಂಪ್ಲೀಟ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾಗ್ತದೆ. ಆವಾಗ ವಿಡಿಯೋಸ್ ಲೆಂತಿ ಆಗ್ತದೆ, ಆಯ್ತಾ. ನಿಮ್ಗೆ ಅದು ಲೆಂತಿ ಅಂತ ಕಂಡ್ರೆ ಉಂಟಲ್ಲ, ನೀವೇನ್ ಮಾಡಿ, ಅರ್ಧ ವಿಡಿಯೋ ಇವತ್ತು ನೋಡಿ, ಅರ್ಧ ವಿಡಿಯೋ ನಾಳೆ ನೋಡಿ. ಅದೂ ಜಾಸ್ತಿ ಆಗ್ತದೆ ಅಂತ ಹೇಳಿದ್ರೆ ಕಾಲ್ ವಿಡಿಯೋ ನೋಡಿ. ಇವತ್ತು 1/4% ನೋಡಿ, ನಾಳೆ ಒಂದು ಸ್ವಲ್ಪ ನೋಡಿ, ನಾಡ್ದು ಸ್ವಲ್ಪ ನೋಡಿ. ಆ ತರ ಡಿವೈಡ್ ಮಾಡಿ ಒಂದು ವಿಡಿಯೋನ, ಆಯ್ತಾ. ಒಮ್ಮೆಲೆ ನೋಡ್ಲಿಕ್ಕೆ ಆಗದಿದ್ರೆ ಅವಾಗ ಲೆಂತಿ ಆಗಲ್ಲ. ನಾವಂತ ಹೇಳಿದ್ರೆ ಒಂದು ಟಾಪಿಕ್ ಬಗ್ಗೆ ಕಂಪ್ಲೀಟ್ ಹೇಳ್ಬೇಕಲ್ವಾ, ಆ ತರ. ಇದು ಕ್ಲೋಸ್ ಆಗುವಾಗೆ ಕಾಣ್ತಿಲ್ಲ, ನಾನು ಇದು ಟ್ರೇಡ್ ಅನ್ನು ಕ್ಲೋಸ್ ಮಾಡೋದು ಬೆಟರ್. ಟೈಮ್ಸ್ ಆಯ್ತಲ್ಲಿ 3:30 ಆಗ್ತಾ ಬಂತು. ಇನ್ಮೇಲೆ ನಾವು 3:30ಗೆ 5 ಮಿನಿಟ್ಸ್ ಇದೆ. 3:30ಗೆ 5 ಮಿನಿಟ್ಸ್ ಇರುವಾಗ ನಾವು ಟ್ರೇಡ್ ತೆಗೆಯೋದು ಸ್ವಲ್ಪ ರಿಸ್ಕಿ, ಯಾಕಂತ ಹೇಳಿದ್ರೆ ಅದು ಮಾರ್ಕೆಟ್ ಕ್ಲೋಸ್ ಆಗುವ ಟೈಮ್ ನಿಯರ್ ಬಂತಲ್ವಾ, ಹಾಗಾಗಿ. ಯಾಕಂತ ಹೇಳಿದ್ರೆ ಇದು 26,000 ಏರಿಯಾ ಅಲ್ವಾ, ಇಲ್ಲಿ 100 ಪಾಯಿಂಟ್ ರೇಂಜ್ ಅಲ್ಲಿ ಒಂದ್ ವೇಳೆ ಇದು ಬ್ರೇಕ್ ಆಗಿ ಇಲ್ಲಿ ತನಕ ಬರುವ ಚಾನ್ಸಸ್ ಇದೆ, ಬರ್ಬೋದು, ಇಲ್ಲಿ ತನಕ ಬರ್ಬೋದು. ಒಂದು ರಿವರ್ಸ್ ಹೊಡೆಯುವ ಚಾನ್ಸಸ್ ಇದೆ. ಇದು 26,000 ರೇಂಜ್, ಅದು ರಿವರ್ಸ್ ಹೊಡೆದು ಪುನಃ ಇಲ್ಲಿ 26,000 ಏರಿಯಾದಲ್ಲಿ ನಾಳೆ ಕನ್ಸಲ್ಟೇಷನ್ ಮಾಡುವ ಚಾನ್ಸಸ್ ಇದೆ. ಇಲ್ಲಿ ನಾಳೆ ಕನ್ಸಲ್ಟೇಷನ್ ಮಾಡ್ಬೋದು, ಇದು 26 ಏರಿಯಾದಲ್ಲಿ ಅಲ್ವಾ. ಇದನ್ನು ಬ್ರೇಕ್ ಮಾಡಿ ಇಲ್ಲಿ ನಾಳೆ ಏನ್ ಮಾಡ್ಬೋದು ಗೊತ್ತಾ, ಇಲ್ಲಿ 100 ಏರಿಯಾ ಇದೆ ಅಲ್ಲ, 100 ಇಂದ 26 ಏರಿಯಾ ಇಲ್ಲಿ ಕನ್ಸಲ್ಟೇಷನ್ ಮಾಡ್ಬೋದು. ಇದು ರೌಂಡ್ ನಂಬರ್ ಅಲ್ವಾ, ನಾಳೆ ಸಹ ಕನ್ಸಲ್ಟೇಷನ್ ಇರ್ಬೋದೇನು. ಈ ರೌಂಡ್ ನಂಬರ್ ಒಂದ್ಸಲ ಪಾಸ್ ಆದ್ರೆ ನಮಗೆ ಮತ್ತೆ ಲಾಂಗ್ ಟ್ರೇಡ್ ಸಿಗ್ತದೆ. ಓಕೆ, ಇದು ನಾನು ಕ್ಲೋಸ್ ಮಾಡೋದು ಬೆಟರ್. ಟೈಮ್ಸ್ ಆಯ್ತು ಅಲ್ಲಿ. ಇನ್ನು ನಾವು ಟ್ರೇಡ್ ತೆಗ್ದ್ರೆ ಉಂಟಲ್ಲ, ಬ್ರೋಕರ್ಸ್ ಬಂದು ನಮ್ಗೆ ಫೈನ್ ಹಾಕ್ತಾರೆ, ಕಟ್ ಮಾಡ್ತಾರೆ ನಮ್ದು ಇದನ್ನೆಲ್ಲ. ಅವರೇ ನಮ್ದು ಪೊಸಿಷನ್ ಅನ್ನು ಕ್ಲೋಸ್ ಮಾಡ್ತಾರೆ, ಅವ್ರದ್ದು ಚಾರ್ಜಸ್ ಎಲ್ಲ, ಎಕ್ಸ್ಟ್ರಾ ಚಾರ್ಜಸ್ ಎಲ್ಲ ಅಲ್ಲಿ ಹಾಕ್ತಾರೆ ಅಲ್ವಾ. ಅದೆಲ್ಲ ನಮ್ಗೆ ಬೇಡ ಅಲ್ವಾ. ನಾವು ಕ್ಲೋಸ್ ಮಾಡುವ, ನಾವು 1 ಲಾಟಲ್ಲಿ ಆಗ್ಲಿ 10 ಲಾಟಲ್ಲಿ ಆಗ್ಲಿ, ಯಾಕೆ ಸುಮ್ನೆ ಹಣ ಕೊಡ್ಬೇಕಲ್ವಾ. ಓಕೆ, ಥ್ಯಾಂಕ್ ಯು ವಿಡಿಯೋ ವಾಚ್ ಮಾಡಿದಕ್ಕೆ.